ಅಖಾಡ ಬಿಗ್ ಫೈವ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೃಷ್ಣರಾಜ್ ಸರ್, ಒಂದು ಪ್ರಶ್ನೆ ಐತಿ. ಇಲ್ಲಿಯವರೆಗೆ ಒಂದು ಅಂದಾಜಿನ ಲೆಕ್ಕಾಚಾರದ ಪ್ರಕಾರ ಇಸ್ರೇಲ್ ಈ ಒಂದು ಯುದ್ಧಕ್ಕೆ ಇಲ್ಲಿವರೆಗೆ ಖರ್ಚು ಮಾಡಿಕೊಂಡಿರೋದು $11.52 ಬಿಲಿಯನ್. $11.52 ಬಿಲಿಯನ್ ಅಂದರೆ ಒಂದರ ಪಕ್ಕ 9 ಸೊನ್ನೆಯನ್ನು ಹಾಕಿ ಅದರ ಪಕ್ಕದಲ್ಲಿ ಇಂಟು ಅಂತ ಒಂದು ಮಾರ್ಕ್ ಮಾಡಿ ನಾವು ಇವತ್ತಿನ ರುಪಿ ಡಾಲರ್ ಎದುರುಗಡೆ ಎಷ್ಟು ಬೆಲೆ 90 92 ಅಷ್ಟು ಇಟ್ಕೊಂಡ್ರೆ ಅಷ್ಟು ದುಡ್ಡು ಇಂಟು 11.52 ಅಂತ ಹಾಕೋಬೇಕಾಗತ್ತೆ ನಾವು. ಆ ಮಟ್ಟದಲ್ಲಿ ಇದು ಇಸ್ರೇಲ್ ಖರ್ಚು ಮಾಡಿಕೊಂಡಿದೆ. ಇಸ್ರೇಲ್ ಎಷ್ಟು ದಿನಗಳ ಕಾಲ ಅಮೆರಿಕದ ನೆರವು ಬರುತ್ತೋ ಅಷ್ಟು ದಿನ ಈ ಥರ ಹೋಗಬಹುದಾಗುತ್ತೆ. ವಾರ್ ಒಂದು ವೇಳೆ ನಿಂತು ಹೋಯಿತು, ಎಕಾನಮಿ ಎಲ್ಲ ಸರಿ ಹೋಗ್ಬಿಡುತ್ತಾ ವಿಶ್ವದಲ್ಲಿ ಈ ವಾರ್ ನಿಂತ ಮರುಕ್ಷಣದಿಂದ, ಅಥವಾ ಇದೆಲ್ಲ ರೆಡಿ ಆಗಲಿಕ್ಕೆ ಇನ್ನು 2 ರಿಂದ 10 ವರ್ಷಗಳು ಬೇಕಾಗ್ತವಾ? ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ಸ್ಕೇಲು. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನಾವು ವಾರ್ ಅದು ಕಾಸ್ಟ್ ನೋಡಿದಾಗ ಲಾಸ್ ಜಾಸ್ತಿ ಆಗಿರೋದು ಇದಕ್ಕೆ ಯಾವ್ದಕ್ಕೆ ಅಂತಂದ್ರೆ USA ಮತ್ತು ಇಸ್ರೇಲ್ಗಳಿಗೆ ವೆನ್ ಕಂಪೇರ್ಡ್ ಟು ಇರಾನ್ ಯೂಸ್ ಮಾಡಿರುವಂತ ವೆಪನ್ಸ್ ನಾವು ನೋಡಿದಾಗ ಅದು ವೆರಿ ರೀಸನಬಲ್ ಕಾಸ್ಟ್ ನಲ್ಲಿ ಡ್ರೋನ್ ಅನ್ನ ಉತ್ಪಾದನೆ ಮಾಡಿ ಆ ಡ್ರೋನ್ ಗಳನ್ನ ಬಳಸಿ ಸಾಕಷ್ಟು ಎನಿಮಿ ನೆಲೆಗಳ ಮೇಲೆ ಡಿಸ್ಟ್ರಕ್ಷನ್ ಮಾಡಿರುವಂತದನ್ನ ನಾವು ಗಮನಿಸಬಹುದು. ಮತ್ತೆ ಇದು ಎರಡನೇ ಮುಖ್ಯವಾದ ವಿಷಯ ಏನಂತಂದ್ರೆ, ಈ ಇರಾನ್ಗೆ ಒಂದು ಮಾರಲ್ ಸಪೋರ್ಟ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡೋದಾದ್ರೆ, ಈವನ್ ಪೋಪ್ ಲಿಯೋ ಅಮೆರಿಕನ ಒಂದು ಡೆಲ್ಯೂಷನ್ ಆಫ್ ಓಮ್ನಿ ಪೊಟೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ನಾನೇ ಸರ್ವಶಕ್ತ ಅನ್ನೋ ಒಂದು ಭ್ರಮೆನಲ್ಲಿ ಅಮೆರಿಕ ಇದೆ. ಮತ್ತೆ ನಾವು ಆ ಒಂದು ಐಡಿಯಾಲಟ್ರಿ ಆಫ್ ಮನಿ ಅಂಡ್ ಪವರ್ ನ ಸಪೋರ್ಟ್ ಮಾಡಬಾರ್ದು ಅಂತಾನು ಕೂಡ ಹೇಳಿದ್ದಾರೆ. ಅದಕ್ಕೆ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಕ್ರಿಟಿಸೈಸ್ ಮಾಡಿದ್ದಾರೆ, ದಿ ಪೋಪ್ ಶುಡ್ ಫೋಕಸ್ ಆನ್ ಥಿಯಾಲಜಿ, ಬೇರೆ ವಿಷಯಕ್ಕೆ ವಾರ್ ವಿಷಯಕ್ಕೆ ಬರಬಾರ್ದು ಅಂತ. ಏನ್ ಗೊತ್ತಾಗ್ತದೆ ಅಂದ್ರೆ, ಇನ್ಕ್ಲೂಡಿಂಗ್ ಯುರೋಪಿಯನ್ ಕಂಟ್ರೀಸ್ ಆಗ್ಲಿ ಎಲ್ಲಾ ಕಂಟ್ರೀಸ್ಗಳು ಮಾನಸಿಕವಾಗಿ ಇರಾನ್ ಯುದ್ಧ ಗೆದ್ದಿದೆ ಮಾನಸಿಕವಾಗಿ. ಬಟ್ ದೈಹಿಕವಾಗಿ ಅಥವಾ ಫಿಸಿಕಲ್ ಆಗಿ ಏನಾಗಿದೆ, ಅದು ಡಿಸ್ಟ್ರಕ್ಷನ್ ಸಾಕಷ್ಟು ಅದರ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಬಟ್ ಇದು ಕೂಡ ಮಾಡಿದೆ ಸಾಕಷ್ಟು. ಸೊ ಇದರಲ್ಲಿ ಯುದ್ಧ ಅಂತಂದಾಗ ಎಲ್ಲ ಲಾಸೇ, ಯಾವ ಪ್ರಾಫಿಟ್ ಅಂತ. ಸೊ ಹಾಗಾಗಿ ಇರಾನ್ ಯುದ್ಧವನ್ನ ಈ ಇಸ್ರೇಲು ಅದು ರೀಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತಂದ್ರೆ ಇಟ್ ಟೇಕ್ಸ್ ಮೋರ್ ದೆನ್ 20 years. ಯಾಕಂತಂದ್ರೆ ಅವ್ರಿಗೆ ಏನು ಆಯಿಲ್ ಇಲ್ಲ ಅಲ್ಲಿ. ಜೊತೆಗೆ ಏನಂದ್ರೆ ಅವ್ರದ್ದು ಶಕ್ತಿ ಇರೋದೇ ಒಂದು ಟೆಕ್ನಾಲಜಿ ಮೇಲೆ, ಈ ಒಂದು ಯುದ್ಧ ಸಾಮಗ್ರಿಗಳನ್ನ ಎಕ್ಸ್ಪೋರ್ಟ್ ಮಾಡುವಂತದ್ದು, ಇವುಗಳು ಅಡ್ವಾನ್ಸ್ ಟೆಕ್ನಾಲಜಿ, ರೇಡರ್ ಆಗಿರ್ಬೋದು, ಇನ್ನಿತರ ಯುದ್ಧ ವಿಮಾನಗಳ ಅದಾಗಿರ್ಬೋದು. ಸೊ ಹೀಗಾಗಿ ಈಗ ಇರಾನ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಇದಕ್ಕೆ ಸೈನ್ ಮಾಡಿ ನಾನು ಮಾಡಿದ್ದಾಗ ಅದ್ರ ಮೇಲೆ ಅಪನಂಬಿಕೆ ಯಾಕಬೇಕು? ಈಗ ಸೈನ್ ಮಾಡದಿರೋರ ಮೇಲೆ ಅಪನಂಬಿಕೆ ಜಾಸ್ತಿ ಆಗ್ಬೇಕೇ ಹೊರತು ಸೈನ್ ಮಾಡಿರೋರ್ ಮೇಲೆ. ನನ್ನ ಪ್ರಶ್ನೆ ಅದೇ ಇತ್ತು ಸುನಿಲ್ಗೆ, ಸೈನ್ ಮಾಡಿರೋರ ಮೇಲೆ ಮಾಡದಿರೋರ ಮೇಲೆ ಅಪನಂಬಿಕೆ ಜಾಸ್ತಿ ಇರಬೇಕು. ಯಾವ ರೀತಿ ನ್ಯಾಯ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಇದು ಯಾವ ರೀತಿ ನ್ಯಾಯ? ಅದರಿಂದ ಈಗ ರಷ್ಯಾ ಏನ್ ಹೇಳ್ತಾ ಇದೆ, ನಿಮ್ಮ ಒಂದು ಎನ್ರಿಚ್ಡ್ ಯುರೇನಿಯಂ ನ ನಾವು ಇಟ್ಕೊಂಡಿರ್ತೀವಿ ಸ್ವಲ್ಪ ದಿನ ಅಂತ ಹೇಳ್ತಾರೆ, ನಾವು ಪ್ರಿಸರ್ವ್ ಮಾಡಿರ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ. ಸೊ ಈಗ ಎಲ್ಲಾ ರೀತಿಯ ಸಪೋರ್ಟ್ ಇರಾನ್ ಸಿಗ್ತಾ ಇದೆ ಹೊರತು ಇಸ್ರೇಲ್ಗೆ ಮತ್ತೆ ಅಮೆರಿಕಕ್ಕೆ ಇಂಟರ್ನಲ್ಲಿ ಆಗ್ಲಿ ಎಕ್ಸ್ಟರ್ನಲ್ಲಿ ಆಗ್ಲಿ ಸಿಗ್ತಾ ಇಲ್ಲ. ಈ ಯುದ್ಧ ಯಾಕೆ ಮಾಡಿದೀವಿ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ನಾನು ಒಂದೇ ಒಂದು ಆನ್ಸರ್ ಇವ್ರಿಗೆ ನಾನು ಕೊಡ್ಬೇಕಂತಿದ್ದೀನಿ. US ಸೈನ್ ಮಾಡಿರೋದು ಪ್ಲೀಸ್ ಗೋ ಹೆಡ್ ಸರ್, ನೀವು ಮುಗಿಸಿ, ನಾನು ಆಮೇಲೆ ಹೇಳ್ತೀನಿ. ಈಗ ಈ ರೀತಿಯ ಒಂದು ಯುದ್ಧ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಮತ್ತೆ ಇನ್ನೊಂದು ಪ್ರಮುಖವಾದ ವಿಷಯ ಇದ್ರಲ್ಲಿ ಚರ್ಚೆಗೆ ಬರ್ದೇ ಇರೋಂಥದ್ದು ಏನಂತಂದ್ರೆ, ಈ ಒಂದು ಪದಚ್ಯುತ ರೇಜಾ ಪಹಲ್ವಿ ಇದನ್ನಲ್ಲ, ಅಲ್ಲಿ ರೆಜಾ ಶಾ ಪಲ್ಲವಿ ಇದೆಯಲ್ಲ, ಆತ ಈಸ್ ಬ್ರಿಂಗಿಂಗ್ ಇಂಟರ್ನ್ಯಾಷನಲ್ ಪ್ರೆಷರ್ ಆನ್ ದಿ USA ಗವರ್ಮೆಂಟ್ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಎತ್ಕೊಂಡು ಅವರೆಲ್ಲ ಪ್ರೆಷರ್ ತರ್ತಾ ಇದ್ದಾರೆ. ಸೊ ಈಗ ಒಂದು ರಾಷ್ಟ್ರ ಈಗ ನಮ್ಮ ಇದೇ ಇರ್ಬೋದು, ನಮ್ಮ ರಾಷ್ಟ್ರದಲ್ಲಿ ಇರ್ಬೋದು, ಪಾಕಿಸ್ತಾನದಲ್ಲಿ ಇರ್ಬೋದು, ಎಲ್ಲ ಒಂದು ಸಿಸ್ಟಮ್ ಅಂತ ಇರ್ತದೆ, ಯುನೈಟೆಡ್ ನೇಷನ್ಸ್ ಅಂತ ಇರ್ತದೆ, ಆ ಸಿಸ್ಟಮ್ ಇರ್ತದೆ. ಆ ಸಿಸ್ಟಮ್ ನಲ್ಲಿ ಅವ್ರು ಅಪ್ರೋಚ್ ಮಾಡಬೇಕು, ಅಥವಾ ಇಂಟರ್ನಲ್ಲಿ ಎಲೆಕ್ಷನ್ ಮೂಲಕ ಪಾರ್ಟಿಸಿಪೇಟ್ ಮಾಡಿ
ಆ ಅಧಿಕಾರವನ್ನ ತೊಲಗಿಸ್ಬೇಕು, ಅಥವಾ ಅಧಿಕಾರವನ್ನ ತೊಲಗಿಸ್ಲಿಕ್ಕೆ ಆಗದಿದ್ದಾಗ ಕೆಲವೊಂದು ಇಂಟರ್ನ್ಯಾಷನಲ್ ವ್ಯವಸ್ಥೆ ಇದೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಇದೆ, ಅಲ್ಲಿ ಅವರು ಎಲೆಕ್ಷನ್ ಮಾಡ್ತಾರೆ. ಅಂತ ವ್ಯವಸ್ಥೆ ಇರ್ಬೇಕೇ ಹೊರತು ಈ ಒಂದು ಡಿಸೆಂಟ್ಸ್ ಏನಿರ್ತಾರೆ ಅವ್ರನ್ನ ಮಾತು ಕೇಳ್ಕೊಂಡು ಈ ಅಮೆರಿಕ ಬೇರೆ ರಾಷ್ಟ್ರಗಳ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ಪತಜ್ಜುತಗೊಳಿಸಿ ಬೇರೆಯವ್ರನ್ನ ಅಧಿಕಾರ ಸ್ಥಾಪನೆ ಮಾಡ್ತೀನಿ, ಈಗ ಸದ್ದಾಂ ಹುಸೇನ್ ಮಾಡಿದ್ರಲ್ಲ ಆ ರೀತಿ ಮಾಡುವಂತದ್ದು, ಇವೆಲ್ಲ ದೇಶಗಳಿಗೆ Okay. ಮತ್ತೆ ವಿಶ್ವಕ್ಕೆ ಆರ್ಥಿಕ